ಅಲ್ಲ, ಈ ನಮ್ಮಮ್ಮ ದೊಡ್ಡಮ್ಮ ಎಲ್ಲರೂ ಹೋಗಿ ರಮ್ಯಂಗೆ ಕರ್ಕೊಂಡು ಬಾ ಅಂತ ಹೇಳ್ತಾರೆ. ಆದರೆ ಅವ್ರು ರೆಡಿ ಆಗಿದ್ದಾರೋ ಇಲ್ವೋ ಇನ್ನೂ ಏನೂ ಗೊತ್ತಿಲ್ಲ. ಫೋನ್ ಮಾಡೋಣ ಅಂದರೆ ಫೋನ್ ಹೇಗೆ ಮಾಡೋದು ಅಂತ ಒಂಥರ ನಾಚಿಕೆ ಆಗ್ತಿದೆ ನನಗೆ. ಈ ರೀತಿ ಎಲ್ಲ ಮಾತಾಡೋಕ್ಕೆ ಒಂಥರ ಆಗುತ್ತಪ್ಪ. ಯಾಕೆ ಈ ರೀತಿ ಆಗ್ತಿದೆ? ಏನು ಮಾಡೋದು? ಇಲ್ಲಿವರೆಗೂ ಏನೋ ಬಂದುಬಿಟ್ಟಿದ್ದೀನಿ. ಅವ್ರ ಮನೆಗೆ ಹೋಗಿ ನೋಡೋಣ. ಹ್ಞೂ. ಅಲ್ಲ, ರಮ್ಯಾ ಅವರು ಅವರಿಗೆ ಅಂಗಡಿ ಹತ್ರ ಬರ್ರಿ ಅಂತ ಹೇಳ್ತಿದ್ರೆ ಬರೋರಪ್ಪ. ಆದರೆ ಅಮ್ಮ ದೊಡ್ಡಮ್ಮ ಅತ್ತೆ ಎಲ್ಲ ಹೋಗು ಹೋಗಿ ನೀನು ಬೈಕಲ್ಲಿ ರಮ್ಯಂಗೆ ಕರ್ಕೊಂಬ ಅಂತ ಹೇಳಿದ್ರಲ್ಲ. ಹ್ಞೂ, ಸರಿ, ಕರ್ಕೊಂಡೇ ಹೋಗೋಣ, ಇನ್ನೇನು ಮಾಡೋದು ಅಲ್ವಾ. ಓ, ಬರ್ರಿ ಬರ್ರಿ ಹೇಳಿ ಅಂದರೆ ಬರ್ರಿ, ಕುತ್ಕೊ ಬರ್ರಿ. ಇರಲಿ, ಪರವಾಗಿಲ್ಲ ಅಂಕಲ್. ಅದೇ ಅಮ್ಮ ಹೇಳಿದ್ರು ರಮ್ಯಾ ರೆಡಿ ಆಗಿದ್ರೆ ಕರ್ಕೊಂಡು ಬಾ ಶಾಪಿಂಗಿಗೆ ಅಂತ. ಹಾಗಾಗಿ ರಮ್ಯಾ ಅವ್ರನ್ನ ಕರ್ಕೊಂಡು ಹೋಗೋಕೆ ಬಂದೆ ಅಂಕಲ್. ಅಯ್ಯೋ, ಬರ್ರಿ ಹೇಳಿ ಅಂದರೆ ಫಸ್ಟ್ ಕುತ್ಕೊಳ್ರಿ. ರಮ್ಯಾ ಇನ್ನೇನು ರೆಡಿ ಆಗ್ತಿದ್ದಾಳೆ ಅನಿಸುತ್ತೆ. ಬರ್ರಿ, ಕರ್ಕೊಂಡು ಹೋಗ್ರಂತೆ. ನಿಮ್ಮವ್ವ, ಅಣ್ಣ ಅತ್ತೆ ಹಾಗೆ ಅಮ್ಮ ಅವರೆಲ್ಲ ಹೋಗಿ ಬಹಳ ಹೊತ್ತಾಯಿತು. ಈಗ ನಾನು ಟೈಮಿಗೆ ಸರಿಯಾಗಿ ಹೋಗಲಿಲ್ಲ ಅಂದರೆ ಮತ್ತೆ ಲೇಟ್ ಆಗುತ್ತೆ ನೋಡ್ರಿ. ಅದಕ್ಕೆ ಇಲ್ಲ, ರೆಡಿ ಆಗಿದ್ರೆ ರಮ್ಯಂಗೆ ಕಳಿಸಿ ಹೋಗ್ತೀನಿ. ರಮ್ಯಾ, ಬಾಯಿಲಿ ಯಾರು ಬಂದಿದೆ ನೋಡ್ಬಾ. ಈ ಇಷ್ಟೊತ್ತಾದರೂ ಇನ್ನೂ ನೀನು ರೆಡಿಯಾಗಿ ಆಗಿಲ್ವೇ? ನೋಡ್ಬಾ, ಇಲ್ಲಿ ಎಳೆಯಂದ್ರು ಬಂದು ಕಾಯ್ತಿದ್ದಾರೆ. ಬಾರಮ್ಮ ಬೇಗ. ಅಯ್ಯೋ ಅಳಿಯಂದ್ರೆ ಬರ್ರಿ ಕುತ್ಕೊಳ್ರಿ. ಅಲ್ಲ ರೀ, ನೀವು ನಿಲ್ಸಿ ಮಾತಾಡ್ತಿದ್ದೀರಲ್ಲ, ಅಳಿಯಂದ್ರನ್ನ ಕೂರ್ಸ್ ಮಾತಾಡೋದಲ್ವಾ? ಅಯ್ಯೋ ಆಂಟಿ, ಇರಲಿ ಪರವಾಗಿಲ್ಲ. ಅಂಕಲ್ ಅವಾಗ್ಲಿಂದ ಹೇಳಿದ್ರು ಬನ್ನಿ ಕುತ್ಕೊಳ್ಳಿ ಅಂತ. ನಾನೇ ಬೇಡ ಬೇಡ ಅಂತ ಹೇಳಿದೆ. ರಮ್ಯಾ ಅವ್ರು ರೆಡಿ ಇದ್ದಾರಾ? ನಮ್ಗೆ ಲೇಟ್ ಆಗುತ್ತೆ, ಹೋಗ್ಬೇಕು. ಇನ್ನೊಂದ್ಸತಿ ಬರ್ತೀನಿ. ರಮ್ಯಾನ? ರಮ್ಯಾ ರೆಡಿ ಆಗ್ತಿದ್ದಾಳೆ ಕಣಪ್ಪ. ಆಯ್ತು, ಇನ್ನೇನು ರಮ್ಯನ್ ರೆಡಿಯಾಗಿ ಆಯ್ತು. ನಾನು ಬರಕ್ಕಂತ ಹೊರಟಿದ್ದೆ. ನಾವು ಎಂಗೇಜ್ಮೆಂಟಿಗೆ ಅದು ಇದು ತಗೊಳ್ಳೋದಿತ್ತಲ್ಲ, ಅದಕ್ಕೆ ಜಾಸ್ತಿ ಟೈಮ್ ಇಲ್ವಲ್ಲ, ಅದಕ್ಕೆ ನಾನು ಹೋಗೋಣ ಅಂತ ಹೊರಟೆ ಕಣಪ್ಪ. ಹೌದಾ ಆಂಟಿ, ನೀವು ಫಸ್ಟೇ ನಾನು ಬರ್ತೀನಿ ಅಂತ ಹೇಳ್ತಿದ್ರೆ ನೀವಿಬ್ರು ಡೈರೆಕ್ಟಾಗಿ ಅಲ್ಲಿಗೆ ಬರ್ಬೋದಿತ್ತು. ನಾನು ಇಲ್ಲಿವರೆಗೂ ಬರ್ತಿರ್ಲಿಲ್ಲ. ಅಲ್ಲ ಕಣಿ, ಅವರಿಬ್ಬರ ಮಧ್ಯೆ ನೀನು ಯಾಕೆ ಹೋಗ್ತಿದೀಯಾ? ಅಲ್ಲ, ಅವ್ರು ಹೇಳಿರೋದು ರಮ್ಯಂಗೆ ಮಾತ್ರ ಕಳಿಸು ಅಂತ. ನೀನು ಯಾಕೆ ರೆಡಿಯಾಗಿ ನಿಂತಿದ್ಯಾ? ಅವರಿಬ್ಬರನ್ನ ಕಳಿಸು ಹೋಗ್ಲಿ. ಹಿಂಗೋ ಅಳಿಯಂದ್ರು ಬಂದಿದ್ದಾರಲ್ಲ, ರಮ್ಯನ್ ಕರ್ಕೊಂಡು ಹೋಗ್ತಾರೆ. ಅದನ್ನು ಬಿಟ್ಟು ನೀನು ಯಾಕೆ ಹೋಗಕ್ಕೆ ಹೊರಟಿದ್ಯಾ? ನೀನೇನು ತಗೋಬೇಕು? ನಾವು ಸಂಜೆ ಹೋಗಿ ತಗೊಂಡು ಬಂದ್ರೆ ಆಯಿತು. ಈಗ ಅವರು ಹೋದಂಗ ನಾವು ಹೋಗೋ ಸರಿ ಇರುತ್ತಾ ಹೇಳು? ಅಯ್ಯೋ, ನೀವು ಸುಮ್ಮನಿರ್ರಿ, ನಿಮ್ಗೇನು ಗೊತ್ತಾಗಲ್ಲ. ಆ ಹುಡುಗಿಗೆ ಏನು ಗೊತ್ತಾಗಲ್ಲ. ಅವ್ರು ಯಾಕೆ ಕೊಡಿಸ್ತಾರೋ ಅಂಥದ್ದು ಇಂಥದ್ದು ಎತ್ಕೊಂಡು ಓಡ್ ಬಂದ್ಬಿಡ್ತಾಳೆ. ಸುಮ್ಮನೆ ನಿಮ್ಗೆ ಗೊತ್ತಾಗಲ್ಲ. ನಾನು ಹೋಗಿ ಸರಿಯಾಗಿರೋದನ್ನ ಕೊಡಿಸ್ಕೊಂಡ್ ಬರ್ತೀನಿ. ಆದರೂ ನೀನು ಯಾಕೋ ತೀರಾ ಅತಿಯಾಗಿ ಮಾಡ್ತಿದ್ಯಾ ಕಣೆ. ಈ ಥರ ಎಲ್ಲ ಮಾಡೋದು ಒಳ್ಳೇದಲ್ಲ ನೋಡು. ಸುಮ್ಮನಿರಿ, ನಿಮ್ಗೇನ್ರಿ ಗೊತ್ತು? ನಿಮ್ಗೇನು ಗೊತ್ತಾಗಲ್ಲ. ಈ ವಿಷಯದಲ್ಲಿ ನೀವೇನು ತಲೆ ಹಾಕೋದು ಬೇಡ. ಎಲ್ಲ ನಾನು ನೋಡ್ಕೊಂತೀನಿ. ನೀವು ನಿಮ್ಮ ಪಾಡಿಗೆ ತೆಪ್ಪಗಿದ್ರೆ ಸಾಕು. ಆಂಟಿ, ಸರಿ, ನಾನು ಇನ್ನು ಹೋಗಿರ್ತೀನಿ. ನೀವೇ ರಮ್ಯನ್ ಕರ್ಕೊಂಡು ಬರ್ರಿ, ಆಯ್ತಾ? ಅಮ್ಮ, ನನ್ ರೆಡಿ ಆಗಾಯ್ತಮ್ಮ. ನೋಡಿ ಹೇಳಿ ಅಂದ್ರೆ ನಮ್ಮ ರಮ್ಯಂದು ರೆಡಿ ಆಗಾಯ್ತಂತೆ. ಹಾಗೇನಿಲ್ಲ, ನೀವು ರಮ್ಯನ್ ಕರ್ಕೊಂಡು ಹೋಗ್ತೀನಿ. ನಾನು ನಿಮ್ಮ ಮಾವ ಇಬ್ರು ಹಿಂದ್ಗಡೆ ಬರ್ತೀವಿ. ಇರ್ಲಿ ಅತ್ತೆ, ಪರವಾಗಿಲ್ಲ. ನೀವೇ ರಮ್ಯಾ ಅವ್ರನ್ನ ಕರ್ಕೊಂಬರ್ರಿ, ನಾನಿನ್ನ ಹೊರಡ್ತೀನಿ. ಅಯ್ಯೋ, ಬೇಡ ಕಣಪ್ಪ. ನೀನ್ ಅಲ್ಲಿಂದ ಬಂದಿದೀಯ ರಮ್ಯನ್ ಕರ್ಕೊಂಡು ಹೋಗಕ್ಕೆ ಅಂತ ಅಂತಿದ್ರಲ್ಲಿ ಅದು ಹೇಗೆ ಸರಿ ಹೋಗುತ್ತೆ ಹೇಳು? ಇರ್ಲಿ, ಪರವಾಗಿಲ್ಲ. ರಮ್ಯ ರೆಡಿ ಆಗಿದಲ್ಲ, ರಮ್ಯನ್ ಕರ್ಕೊಂಡು ನೀವಿನ್ನ ಹೊರಡಿ. ನಾನು ನಿಮ್ಮ ಹಿಂದೆನೆ ಬರ್ತೀನಿ. ಸರಿ ಆಂಟಿ, ಆಯಿತು. ಹೋಗಮ್ಮ ರಮ್ಯಾ, ಹೋಗು. ಅಳಿಯಂದ್ರು ಬಂದಿದ್ದಾರೆ ನೀನು ಕರ್ಕೊಂಡು ಹೋಗೋಕ್ಕೆ. ಅವ್ರ ಜೊತೆ ಹೋಗಿ ಶಾಪಿಂಗ್ ಅಂತೆ ಮಾಡ್ಕೊಂಬರಾಗಮ್ಮ. ಸರಿಯಪ್ಪ, ಆಯ್ತು. ಸರಿ ಆಂಟಿ, ಇದೊಂದು ಬೈಕ್ ತೆಗಿತಿರ್ತೀನಿ, ಕಳಿಸ್ರಿ. ನೋಡೆ, ನೀನು ಹೋಗ್ಬೇಕಾರೆ ಹಂಗೆ ಹಿಂಗೆ ಅಂತ ರವಿ ಹತ್ರ ಏನು ಹೇಳ್ಕೊಂಡು ಹೋಗ್ಬೇಡ. ಸುಮ್ಮನೆ ಹೋಗು, ಗೊತ್ತಾಯ್ತಾ? ನಾನು ನಿನ್ನಿಂದನೇ ಬರ್ತೀನಿ. ಯಾವ ಬಟ್ಟೆ ತಗೋಬೇಕು ಅಂತ ಹೇಳ್ತೀನಿ, ಅದನ್ನೇ ಎತ್ಕೋಬೇಕು ನೀನು. ನಾನು ಒಂಚೂರು ಸನ್ನೆ ಮಾಡ್ತೀನಿ, ಆ ಸನ್ನೆನ ಅರ್ಥ ಮಾಡ್ಕೊಂಡು ತಗೋಬೇಕು, ಗೊತ್ತಾಯ್ತಾ? ಇದೆಲ್ಲ ಯಾಕಮ್ಮ ಮಾಡ್ತೀಯ? ಮುಂದೆ ಏನಾದರೂ ತೊಂದರೆ ಆದರೆ ಏನು ಮಾಡೋದು? ಬೇಡ ಅಮ್ಮ, ಅವ್ರು ಯಾವ್ದು ಕೊಡಿಸ್ತಾರೋ ಅದನ್ನೇ ತಗೊಳ್ಳೋಣ. ಹೌದು ಕಣ್ಮಗ್ಳೆ, ನೀನು ಹೇಳ್ತಿರೋದು ಸರಿನೇ. ನಾನು ಅವಾಗಲಿಂದ ನಿಮ್ಮ ಅಮ್ಮಂಗೆ ಅದನ್ನೇ ಬಡ್ಕೊಳ್ತಿದ್ದೀನಿ. ಅವ್ರು ಏನು ಕೊಡಿಸ್ತಾರೋ ಕೊಡಿಸ್ಲಿ ಬಿಡು ಅಂತ. ಆದರೆ ಇವಳು ನಮ್ಮ ಮಾತು ಕೇಳಂಗೆ ಇಲ್ಲ. ನೋಡೆ ರಮ್ಯಾ, ನಾನು ಏನು ಹೇಳ್ತೀನೋ ಅಷ್ಟು ಮಾಡು. ಅದಲ್ದಲೆ ಜಾಸ್ತಿ ತಲೆ ಹರಟೆ ಮಾಡಕ್ ಹೋಗ್ಬೇಡ. ಅಲ್ಲ ಕಡೆ, ಅಂಥದಿಂತ ತಗೊಳಕ್ಕೆ ಅವ್ರಿಗೆ ಏನೇ ಕಮ್ಮಿ ಆಗಿದೆ? ಅವರು ಯಾವ್ದ್ರಲ್ಲಿ ಕಮ್ಮಿ ಇದ್ದಾರೆ ಹೇಳು? ಅಂಥದ್ರಲ್ಲಿ ಅವರು ಹಂಗೆ ಹಿಂಗೆ ಅಂತ ಕೊಡ್ಸೋದನ್ನ ತಗೊಂಡ್ ಬರಕ್ಕಾಗುತ್ತಾ? ಅಲ್ಲ, ನಮ್ಮ ರೇಂಜಿಗೆ ಹೊಂದ್ಬೇಕಲ್ಲ, ಅಲ್ವಾ? ನಾನು ಹೇಳಿದಂಗೆ ಮಾಡು ಅಷ್ಟೇ. ಅಮ್ಮ, ಆಯಿತು. ಸರಿ, ಬಂದ್ರಾ? ಕೂತ್ಕೊಳ್ರಿ. ಅದು ಬೇಕಾರೆ ಒಂಚೂರು ಹುಷಾರಾಗತ್ತಿ. ಕೂತ್ಕೊಂಡ್ರಾ? ಹೊರಡಣ್ವಾ? ಸರಿ, ಆಯಿತು, ಕುತ್ಕೊಂಡಿದ್ದೀನಿ. ಹುಷಾರಾಗಿ ಕೂತ್ಕೊಳ್ರಿ. ಕಂಫರ್ಟೇಬಲ್ ಆಗಿದ್ದೀರಾ ಅಲ್ವಾ? ಅಲ್ಲ, ನೀವು ಈ ರೀತಿ ಅಷ್ಟು ದೂರ ಕೂತ್ಕೊಂಡ್ರೆ ಏನಾದರೂ ಬ್ರೇಕ್ ಗೀಕ್ ಅಂದಾಗ ಬಿದ್ದರೆ ಹುಷಾರು ಕಂಡ್ರೆ ಒಂಚೂರು ಇಟ್ಕೊಂಡು ಕೂತ್ಕೊಳ್ರಿ ಗಟ್ಟಿಯಾಗಿ. ಇಲ್ಲ, ಕುತ್ಕೊಂಡಿದ್ದೀನಿ, ನಡೀರಿ.
ಸರಿಯಾಗಿ ಕುತ್ಕೊಡ್ರಿ. ಬ್ರೇಕ್ ಗೀಕ್ ಹಾಕಿದ್ರೆ ಬಿದ್ದಿರ ಆಮೇಲೆ ಗಟ್ಟಿಗೆ ಹಿಡ್ಕೋ, ಭುಜದ ಮೇಲೆ ಕೈ ಹಾಕು. ಸರಿ ಆಯ್ತು ನಡೀರಿ. ಅಂದಂಗೆ ರಮ್ಯಾ ಅವರೇ, ನಾನು ನಿಮ್ಮ ಹತ್ರ ಏನೋ ಒಂದು ಮಾತಾಡಬೇಕಿತ್ತು ಕಣ್ರಿ. ಹಾ ಹೇಳ್ರಿ, ಏನು ಅಂತ? ಮತ್ತು ನೀವು ನಮ್ಮ ಮದುವೆ ಆದಮೇಲೆ ನಮ್ಮ ಗಂಗಾ ಅತ್ತೆ ಥರನೇ ನೀವು ನಮ್ಮ ಮನೆಯವ್ರನ್ನೆಲ್ಲ ಚೆನ್ನಾಗಿ ನೋಡ್ಕೊಂಡು ಹೋಗ್ಬೇಕು. ನಮ್ಮ ಗಂಗಾ ಅತ್ತೆ ತುಂಬ ಒಳ್ಳೆಯರು, ನಮ್ಮನ್ನೆಲ್ಲ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ. ಅದೇ ರೀತಿ ನೀವು ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ. ಅದಕ್ಕೆ ಇದನ್ನು ಹೇಳ್ತಿದ್ದೀನಿ, ಆಯಿತಾ? ನಮ್ಮ ಅತ್ತೆ ಥರ ನೀವು ನಮ್ಮ ಮನೇಲಿ ಒಳ್ಳೆ ಸೊಸೆ ಅನ್ನಿಸ್ಕೋಬೇಕು. ಸರಿ ರೀ, ಆಯಿತು. ಇಷ್ಟೇ ತಾನೇ? ನಿಜವಾಗ್ಲೂ ನೋಡ್ರಿ, ನಾನು ನಿಮ್ಮ ಮದುವೆ ಆಗಿ ಬಂದಾಗ ನಿಮ್ಮ ಮನೇಲಿ ಎಲ್ಲರೂ ನನ್ನ ನೋಡ್ಕೊಳ್ಬೇಕು. ಆ ರೀತಿ ನಾನು ನಡ್ಕೊಳ್ತೀನಿ. ಖುಷಿನಾ? ಅವ್ರಿ ಈ ಮಾತು ಕೇಳಿ ನಮ್ಮ ಮನಸ್ಸಿಗೆ ತುಂಬ ಖುಷಿ ಆಯಿತು. ನೋಡು ಗಂಗಾ, ನಿಂಗೆ ಇಲ್ಲಿ ಏನೇನು ಇಷ್ಟ ಆಗುತ್ತೋ ಅದನ್ನೆಲ್ಲ ತಗೋ. ಆಮೇಲೆ ಯಾವ ರೀತಿ ಅವ್ರಿಗೆ ಕೇಳೋದು, ನನಗೆ ಅದಿಷ್ಟ ಆಯಿತು ಇದಿಷ್ಟ ಆಯಿತು ಅಂತ ಮನಸ್ಸಲ್ಲೇ ಇಟ್ಕೊಂಡು ಕೊರಗಬೇಡ. ನಿಂಗೆ ಏನೇನು ಬೇಕೋ ಎಲ್ಲದೂ ತಗೋ, ಆಯ್ತಾ? ದುಡ್ಡಿನ ಬಗ್ಗೆ ನೀನೇನು ಚಿಂತೆ ಮಾಡಬೇಡ. ಅಯ್ಯೋ, ಎಂಗೇಜ್ಮೆಂಟ್ ಏನೋ ನಂದು ನಿಮ್ ನಡೀತಿದ್ಯಾ ರಾಜು? ನಂಗೆ ಮದ್ವೆಲ್ ಬಂದಿರೋ ಗಿಫ್ಟ್ಗಳೇ ಸುಮಾರು ಇದಾವೆ. ಅದ್ರಲ್ಲೇ ಯಾವ್ದಾದ್ರು ಒಂದನ್ನ ಹಾಕೊಂತೀನಿ. ಈಗ ನೋಡ್ರಿ, ಯಾವಾಗ್ಲೂ ಮದ್ವೆ ಆದಾಗಿಂದ ಈ ಡ್ರೆಸ್ ಅಲ್ಲೇ ಇದೀನಿ. ಅಂತದ್ರಲ್ಲಿ ಸೀರೆನೆಲ್ಲ ನಂಗೆ ಉಟ್ಕೊಂಡು ಕಂಫರ್ಟೇಬಲ್ ಆಗಲ್ಲಪ್ಪ. ಇರ್ಲಿ ಪರವಾಗಿಲ್ಲ. ಈಗ ಬಂದಿರೋದು ರವಿ ಮತ್ತೆ ರಮ್ಯನ್ ಕೊಡ್ಸಕ್ಕಲ್ವಾ? ಅವ್ರಿಗೆ ಏನೇನ್ ಬೇಕು ತಗೊಳ್ಳಿ, ನಂಗೇನ್ ಬೇಡ. ಅದು ಹೇಗಾಗುತ್ತೆ? ಅಲ್ಲ, ನೀವು ಈ ಮನೆ ಹಿರಿ ಸೊಸೆ, ನೀವು ಎಲ್ಲರ ಮುಂದೆ ಚೆನ್ನಾಗಿ ಕಾಣಿಸ್ಬೇಕಲ್ವಾ? ಮನೇಲಿ ಸುಮಾರು ಜನ ನೆಂಟರು ಎಲ್ಲ ಬಂದಿರ್ತಾರೆ, ಅವ್ರ ಮುಂದೆ ನೀವು ಅಂಥ ಇಂಥ ಬಟ್ಟೆ ಹಾಕ್ಕೊಂಡಿರ್ತೀರಾ? ಏನೂ ಬೇಡ, ನೀವು ಒಳ್ಳೆ ಬಟ್ಟೆನೇ ತಗೊಳ್ರಿ, ಆಯಿತಾ? ಬೇಡ ರಾಜು, ನನ್ನ ಹತ್ರ ಇರೋವಲ್ಲೇ ಯಾವ್ದಾದ್ರು ಚೆನ್ನಾಗಿರೋದನ್ನ ಹಾಕೊಂತೀನಿ, ಆಯ್ತಾ? ಬೇಡ ರಾಜು, ಪ್ಲೀಸ್, ನಂಗೆ ಯಾವ ಬಟ್ಟೆನೂ ಬೇಡ. ಯಾಕೆ ಬೇಡ? ಯಾಕೆ ಬೇಡ? ಅದು ಹೇಗೆ ತಗೊಳ್ಳಲ್ವೋ ನಾನು ನೋಡ್ತೀನಿ. ನಿನ್ನನ್ನು ಇಲ್ಲಿ ಕರ್ಕೊಂಬಂದಿರೋದು ನಿಂಗೆ ಬಟ್ಟೆ ಕೊಡ್ಸೋಕ್ಕೆ, ಹಾಗೆ ರಮ್ಮಿಂಗ್ ಏನು ತಗೋಬೇಕು ಅಂತ ಸೆಲೆಕ್ಷನ್ ಮಾಡಬೇಕು ಅಂತ. ನಿಂಗೆ ಬಟ್ಟೆ ಬೇಡ ಅಂದರೆ ಮನೇಲಿ ಇರೋರು ಎಲ್ಲರಿಗೂ ಬಟ್ಟೆ ತೆಗಿತೀವಿದ್ದೀವಿ, ಹಾಗೆ ನಿಂಗೂ ಕೂಡ ಕೊಡಿಸ್ತೀವಿ. ಮನೆ ಹಿರಿ ಸೊಸೆಗೆ ಬಟ್ಟೆ ತರದಲ್ಲೇ ಇದ್ದರೆ ಶುಭ ಕಾರ್ಯನ ಹೇಗೆ ಮಾಡೋದು ಹೇಳು? ಆದ್ರೆ ದೊಡ್ಡಮ್ಮ, ನಂಗೆ ರಿಸೆಪ್ಷನ್ ಅಲ್ಲಿ ಬಂದಿರೋ ಬಟ್ಟೆ ಸುಮಾರು ಇದಾವೆ. ಅದ್ರಲ್ಲೇ ಯಾವ್ದಾದ್ರು ಒಂದು ಹಾಕೊಂತಿದ್ದೆ. ನಂಗೇನು ಬೇಡ ದೊಡ್ಡಮ್ಮ. ನೀನು ಸುಮ್ಮನೆ ನಿಂತ್ಕೋಗಂಗ, ನೀನು ಸುಮ್ಮನೆ ನಿಂತ್ಕೊಂಡಿರ್ಬೇಕಷ್ಟೇ. ಬಟ್ಟೆ ಬೇಡವಂತೆ ಹಿಂಗೆ ಹೇಳ್ತಿದೀಯ ನೋಡು. ಎಲ್ಲರಿಗೂ ಶಾಪಿಂಗ್ ಮಾಡೋಕ್ಕೆ ಅಂತಲೇ ಕರ್ಕೊಂಬಂದಿರೋದು. ಎಲ್ಲರಿಗೂ ಅವ್ರವ್ರಿಗೆ ಏನೇನು ಇಷ್ಟ ಆಗುತ್ತೆ ಅದನ್ನು ಕೊಡ್ಸೋಣ ಅಂತ. ನೀನು ಅಷ್ಟೇ, ನಿಂಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ತೆಗಿ, ಗೊತ್ತಾಯ್ತಾ? ಸರಿಯಾಗಿ ಹೇಳಿ ದೊಡ್ಡಮ್ಮ, ನಾವೆಲ್ಲ ಹೇಳಿದ್ರೆ ಇವ್ರಿಗೆ ಬುದ್ಧಿ ಬರಲ್ಲ, ನೀವು ಹೇಳಿದ್ರೇ ಸರಿ. ಸರಿ ಸರಿ ಆಯ್ತು, ನಾನು ಬಟ್ಟೆ ತಗೋಬೇಕು ತಾನೆ? ಸರಿ ತಗೊಡ್ತೀನಿ. ಅಮ್ಮ, ನಂಗೆ ಬರಕ್ಕೆ ಇಷ್ಟ ಇಲ್ಲ ಅಂದ್ರು ನೀನು ಯಾಕಮ್ಮ ಕರ್ಕೊಂಬಂದೆ? ನೀನೇ ಯಾವ್ದಾದ್ರು ಒಂದು ಬಟ್ಟೆ ತಗೊಂಡು ಬರ್ತಿದ್ರೆ ಆಗ್ತಿತ್ತಪ್ಪ. ನನಗೆ ಇವೆಲ್ಲ ಬಂದು ಇಲ್ಲೆಲ್ಲ ನೋಡೋದು ಮಾಡೋದೆಲ್ಲ ಬೋರ್ ಆಗುತ್ತಪ್ಪ. ನಂಗೆ ಸ್ವಲ್ಪ ಕೂಡ ಇಷ್ಟ ಆಗಲ್ಲ. ಅಲ್ಲ ಕಣಿ, ನಿಂಗೆ ಗೊತ್ತಾಗಲ್ಲ, ಇಂಥ ಸಂದರ್ಭಗಳನ್ನೆಲ್ಲ ನಾವು ಯೂಸ್ ಮಾಡ್ಕೋಬೇಕು. ಈಗ ನೋಡು, ನಾವು ಎಷ್ಟೇ ದುಬಾರಿ ಸೀರೆ ತಗೊಂಡ್ರು ಈಗ ಅವ್ರು ಬೇಡ ಅನ್ನಲ್ಲ, ಕೊಡಿಸ್ತಾರೆ. ಇಂಥ ಟೈಮ್ಗಳಲ್ಲೆಲ್ಲ ನಮ್ಮ ಲಾಭ ಮಾಡ್ಕೋಬೇಕು. ಅದನ್ನ ಬಿಟ್ಟು ಏನು ಬೇಡವಂತೆ. ನಡಿ, ನಿಂಗೆ ಯಾವ್ದು ಇಷ್ಟ ಆಗುತ್ತೋ ಅಷ್ಟು ಸೀರೆ ತೆಕ್ಕೊಂಬಿಡು. ಅದ್ರ ಜೊತೆನೇ ಇದ್ರದ್ದು ಬಿಲ್ ಹಾಕ್ಸಿ ಆಮೇಲೆ ಬ್ಯಾಗನ್ನ ಇಳಿಸ್ಬೇಕಾರೆ ನಮ್ಮ ಸೀರೆನ ಎತ್ಕೊಂಡ್ಬಿಡೋಣ. ನಡಿ ನಡಿ, ಸೀರೆ ನೋಡೋಣ. ಹೌದಮ್ಮ, ನೀನು ಹೇಳ್ತಿರೋದು ಸರಿಯೇ. ಇದೇ ಟೈಮ್ ನೋಡಿಕೊಂಡು ಚೆನ್ನಾಗಿ ಸೀರೆ ಒಡವೆ ಎಲ್ಲ ಮಾಡ್ಕೋಬೇಕು. ಇಲ್ಲಾಂದರೆ ಬಾಕಿ ಟೈಮಲ್ಲಿ ಇವರು ಇಷ್ಟೆಲ್ಲ ತಲೆ ಕೆಡಿಸ್ಕೊಂಡು ನಮ್ಗೆ ಕೊಡ್ಸಲ್ಲ. ನೀನು ಹೇಳ್ತಿರೋದೇ ಕರೆಕ್ಟ್ ಅಮ್ಮ. ಅದಕ್ಕೆ ಕಣೆ ನಾನು ನಿಂಗೆ ಬಡ್ಕೊಂಡಿದ್ದು, ನಡಿಗೆ ನಾವು ಶಾಪಿಂಗಿಗೆ ಹೋಗೋಣ ಅಂತ. ಇಲ್ಲಾಂದರೆ ಅವ್ರು ನಮಗೆ ಬಾಕಿ ಟೈಮಲ್ಲಿ ಕರ್ಕೊಂಬಂದು ಈ ರೀತಿ ಬಟ್ಟೆ ಸೀರೆ ಒಡವೆ ಎಲ್ಲ ಕೊಡಿಸ್ತಾರ. ಅದಕ್ಕೆ ಹೇಳಿದ್ದು ನಿಂಗೆ, ಟೈಮಲ್ಲಿ ನಮ್ಮ ಲಾಭನ ನಾವು ಮಾಡ್ಕೋಬೇಕು ಅಂತ. ಹೌದು ಕಣಮ್ಮ. ಎಲ್ಲಿ ರವಿ ಅವರೇ, ಯಾರೂ ಕಾಣಿಸ್ತಿಲ್ವಲ್ಲ? ನೀವು ನೋಡಿದ್ರೆ ನಮ್ಮ ಫ್ಯಾಮಿಲಿಯಿಂದ ಎಲ್ಲ ಬಂದಿದ್ದಾರೆ, ನಮಗೋಸ್ಕರನೇ ಕಾಯ್ತಿದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ನೋಡಿದ್ರೆ ಇನ್ನೂ ಯಾರೂ ಬಂದೇ ಇಲ್ಲ. ಇಲ್ಲ, ಬಂದಿದ್ದಾರೆ ಇಲ್ಲ, ಇಲ್ಲೇ ಎಲ್ಲೋ ಇರ್ಬೋದು, ನೋಡೋಣ ನಡೀರಿ. ಓ, ಈಗ ಬಂದ್ರೆ ನೀವಿಬ್ರು? ನಾನು ಇಟ್ಟೊತ್ತಾದ್ರೂ ಯಾಕೋ ನಮ್ಮ ರವಿ ಹೋಗಿ ಹುಡುಗಿನ ಕರ್ಕೊಂಡೆ ಬಂದಿರ್ವಲ್ಲ ಅನ್ಕೊಂತಿದ್ದೆ. ಹೆಂಗೋ ಬಂದ್ರಲ್ಲ. ನಡೀರಿ, ಎಲ್ಲರೂ ಬಟ್ಟೆ ನೋಡ್ತಿದ್ದಾರೆ, ನಿಮಗೂ ಯಾವ್ದು ಇಷ್ಟ ಆಗುತ್ತೋ ಅದನ್ನ ನೋಡ್ರಿ. ಅತ್ತೆ, ದೊಡ್ಡಮ್ಮ ಇಲ್ಲಿ, ದೊಡ್ಡಮ್ಮ, ಅಮ್ಮ, ಗಂಗಾ ಅತ್ತಿಗೆ ಅವರೆಲ್ಲ ಎಲ್ಲಿದ್ದಾರೆ? ನಿಮ್ಮ ಅದಕ್ಕೆ ಗೊತ್ತಿಲ್ಲ ಕಣ. ನಿಮ್ಮ ದೊಡ್ಡಮ್ಮ ಈಗಿನೂ ಆ ಕಡೆಗೆ ಹೋಯ್ತು. ತಡಿ, ನಾನು ಹೋಗಿ ಕಳಿಸ್ತೀನಿ. ಸರಿ ಆಯಿತು ಅತ್ತೆ.